ಮದುವೆ ಆಗವ್ರೆ. ಚಿಲ್ಡ್ರನ್ಸ್ ಡೇ ನವೆಂಬರ್ 14ಗೆ 9 ತಿಂಗಳು ಮಕ್ಕಳಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದ್ ನಿಮಿಷ ಅವರು ಧನ್ಯತಾ ಅಂತ ಅವ್ರ ವೈಫ್ ಹೆಸರು. ಧನ್ಯತಾ ಅವರು 500 ಜನಕ್ಕೆ ಹೆರಿಗೆ ಮಾಡಿಸೋರಂತೆ. 500 ಅನ್ನೋದು ಅವ್ರಿಗೆ ಆಗ್ಲಿ ಅಂತ ಹಾರೈಸ್ತೆ. ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಒಳ್ಳೆ ಹುಚ್ಚು ನನ್ನ ಮಗ ಸವಾಸ ಆಯ್ತು. ಒಳ್ಳೇದಾಗ್ಲಿ ಅಂತ ಅಷ್ಟೇ ಅಲ್ಲ, ನೀನ್ ಆಡೋದಾರೆ ಬಂದಾಡು. ಯಾರು ಆಡಿಲ್ಲ ಈ ಮಾತು ಯಾರು ಆಡಿಲ್ಲ ಅಲ್ಲ, ಎಲ್ಲರೂ ಆಡ್ತಾರೆ. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. 500 ಜನಕ್ಕೆ ಹೆರಿಗೆ ಮಾಡಿಸಿರುವಂತಹ ಧನ್ಯತಾ ಅವ್ರಿಗೆ ಶುಭಾಶಯಗಳು. ನನ್ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಕೇಳಿ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ. ಎಲ್ಲರೂ ಪ್ರೀತಿಯಿಂದ ಹಾರೈಸಿ. ಧನಂಜಯ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ, ಒಳ್ಳೆ ಪರಿಕಲ್ಪನೆ ಇದೆ. ನನ್ನ ಕಡೆಯಿಂದ ಅವ್ರಿಗೆ ಶುಭಾಶಯಗಳು. 100 ಕಾಲ ಚೆನ್ನಾಗಿರ್ಲಿ. ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಜೈ ದಿವಸ್. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಮುಂಡೆ ಮಕ್ಕಳ ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗೋರೇನ್ರ ಅವರು? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಅಣ್ಣ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಎಂತ ಸ್ಟುಪಿಡ್ ಪೀಪಲ್ ಇವರು. ಇಂಥವ್ರಿಗೆ ನಮ್ಮ ದೇಶದಲ್ಲಿ ಸಿಟಿಜನ್ಶಿಪ್ ಕೊಡ್ಬಾರ್ದು. ಅಣ್ಣ ಒಂದ್ ನಿಮಿಷ ಕೇಳಿಸ್ಕೊ. ನನಗೆ ನೀನ್ ಬಾಸು ನೋಡು, ಮುಖ ತೋರ್ಸಕ್ಕೆ ಅವ್ನಿಗೆ ಹೋಗ್ತಿ ಇಲ್ಲವ, ನನಗೆ ಅವನೇ ಬಾಸು. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡತವ. ಅಪ್ಪ ಅವನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವನೆ, ಕುಡಿದ್ಬಿಟ್ಟವನೆ, ಕ್ವಾರ್ಟರ್ ಹಾಕ್ಬಿಟ್ಟವನೆ. ಮರ್ತ್ಬಿಡಿ. ಕೆಲ್ಸ ಇದ್ರೆ ಕೈನಾರ ಅದಿಲೋಗ ಬೆಂಟೆಯ ಸುಮ್ಮನೆ ಅಲ್ಲಿದೆ. ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗ. ನೀವೆಲ್ಲರೂ ಕನ್ನಡಿಗರು, ನನಗೆ ನೀವೆಲ್ಲರೂ ಬಾಸ್. ನೀನು ನನಗೆ ಬಾಸ್ ಕಣ. ನೀನ್ ನೋಡಿದ್ರೆ ನನ್ನ ನಟ. ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ಯಾರಿದ್ದೀರಾ? ಬನ್ನಿ ಬನ್ನಿ. ಈ ಬಾರ್ಡರ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಎಲ್ಲಾರ್ದು ಅದೇ ಪ್ರೀತಿ, ಹಂಗೆ ಇರ್ಬೇಕು. ಎಲ್ಲರಿಗೂ ಅಷ್ಟೇ. ನಮಗೆ ನೀವು ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗ್ ಬಾಸ್. ನೀವೆಲ್ಲ ಕನ್ನಡಿಗರಾಗಿದ್ರೆ ನೀವೆಲ್ಲ ನಂಗೆ ಬಾಸ್. ಇಲ್ಲಿ ಯಾರು ಕನ್ನಡಿಗರೆಲ್ಲ ಬೆರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ. ಯಾರಿದ್ದೀರಾ ಬೆರ್ಕೆಗಳು? ಯಾರಿದ್ದೀರಾ ಇಲ್ಲಿ? ಯಾರು? ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು, ಯಾರು ಅನ್ಬೇಡಿ. ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 100ಕ್ಕಲ್ಲ 1000ಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ. ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್. ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಅನ್ನಿ. ಪ್ರಥಮ್ನ ದೇವ್ರು ಮಾಡ್ಬೇಡಿ. ಪ್ರಥಮ್ ಬರ್ತಿದ್ದಂಗೆ ತಲೆಗೆ ತುಂಬಿಸ್ಕೋಬೇಡಿ. ನಾವೆಲ್ಲ 0ಇಂದ ಬಂದಿರ್ತೀವಿ. ನೀವು ನೋಡಿದ್ರೆ ಕಂಡ್ರೆ ನಮಗೆ ಮರ್ಯಾದೆ ಸಿಗೋದು. ನಿಮ್ಮಿಂದ ಅನ್ನ ತಿಂತೀವಿ. ಯಾವ ಮಗನು ಸ್ಟಾರು ದೇವ್ರು ಮಾಡ್ಬೇಡಿ. ಪ್ರಥಮ್ 0, ನಾವೆಲ್ಲ 0, ಕಲಾವಿದ್ರು 0. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 0, ಕಲಾವಿದ್ರು 0. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಂದಿರೋದು ಅಷ್ಟೇ. ನೀವು ಬಾಸ್ ಆಗಯ್ಯ. ನೀವು ಬಾಸ್ ಆಗೋದು ಯಾವಾಗ್ರಯ್ಯ? 7,35,00,000 ಇದೀರಾ. ನೀವೆಲ್ಲರೂ ನಮಗ್ ಬಾಸು. ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್. ನೀವು ಹೋಗಿ ಇನ್ನೇನೋ ಬಾಸ್ ಅಂದ್ರೆ ಇಲ್ಲಿ ಬಂತು ನಿಮ್ ಸಂಸ್ಕಾರ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಡತವ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ.